ರೈತ ದೇಶದ ಬೆನ್ನೆಲುಬು ಅಂತ ಹೇಳೋದು ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಬೆನ್ನೆಲುಬು ಅಂತ ಕರೆಸ್ಕೊಳ್ಳೋ ರೈತನಿಗೆ ಬೆಂಗಳೂರಿನ ಮಾಲ್ನಲ್ಲಿ ಪ್ರವೇಶ ಇಲ್ಲ. ರೈತ ಬೆಳೆಯೋ ಅನ್ನ ಬೇಕು, ರೈತ ಬೆಳೆಯೋ ಬೇಳೆಕಾಳು ಬೇಕು. ಆದರೆ ಅದೇ ರೈತ ಮಾಲ್ಗೊಂದಕ್ಕೆ ಬಂದರೆ ಆತನಿಗೆ ಪ್ರವೇಶ ಕೊಡೋದಿಲ್ಲ. ಮೆಟ್ರೋ ರೈಲಲ್ಲಿ ಇದಾಗಿತ್ತು, ಇದೀಗ ಮಾಲ್ನ ಸರದಿ. ಪಂಚೆ ಧರಿಸಿದ್ದ ಅನ್ನೋ ಕಾರಣಕ್ಕೆ ಅನ್ನದಾತನನ್ನ ಮಾಲ್ ಒಳಗೆ ಬಿಡದೆ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ. ವಸ್ತ್ರ ಸಂಹಿತೆ ಮಾಲ್ನಲ್ಲಿ ಯಾವಾಗಿಂದ? ಪಂಚೆ ಧರಿಸಿ ಬಂದ್ರೆ ಬೆಂಗಳೂರಿನ GT ಮಾಲ್ಗೆ ನೋ ಎಂಟ್ರಿ ಅಂತೆ. ಪಂಚೆ ಹಾಕಿದ್ರೆ ಒಳಗೆ ಬಿಡೋದಿಲ್ವಂತೆ. ಪಂಚೆ ಹಾಕೋದು ತಪ್ಪ? ಯಾವ್ದ್ರಿ ರೂಲ್ಸ್ ಇದು? ಮಾಲ್ಗೆ ಶ್ರೀಮಂತರು ಮಾತ್ರ ಬರಬೇಕಾ? ಬಡವರಿಗೆ ಅವಕಾಶ ಇಲ್ವಾ? ಬಡವರು ಮಾಲ್ ಒಳಗಡೆ ಕಾಲು ಇಡಬಾರ್ದಾ? ಯಾವ ನ್ಯಾಯ ಇದು? ಅದೇ ರೈತ ಬೆಳೆದ ಬೇಳೆಕಾಳು ಬೇಕು, ಅಕ್ಕಿ ಬೇಕು, ತಿನ್ನೋಕೆ ಊಟ ಬೇಕು, ಮರ್ಯಾದೆ ಮಾತ್ರ ಕೊಡೋದಕ್ಕಾಗೋದಿಲ್ಲ. ಬಡ ರೈತ ಮಾಲ್ ಒಳಗಡೆ ಕಾಲಿಟ್ರೆ ನಿಮ್ಮ ಮಾಲ್ದು ಮರ್ಯಾದೆ ಹೋಗ್ಬಿಡುತ್ತಾ? 4 ಅಂತಸ್ತಿನ ಮಾಲ್ 1 ಅಂತಸ್ತು ಕಡಿಮೆ ಆಗ್ಬಿಡುತ್ತಾ? ಮಾಲ್ನಲ್ಲಿ ಈ ರೀತಿ ಆಗ್ತಾ ಇದೆ, ಈ ರೀತಿ ರೂಲ್ಸ್ ಇದೆ ಅಂತ ಹೇಳಿ ಮಾಲ್ನ ಸಿಬ್ಬಂದಿ ಹೇಳ್ತಾನೆ. ಪಂಚೆ ಧರಿಸಿ ಬಂದಿದ್ದಕ್ಕೆ ನಾವು ಆಗಲೇ ಒಂದು ಪ್ರಶ್ನೆ ಮಾಡಿದ್ವಿ. ಪಂಚೆ ಧರಿಸಿ ಸಿದ್ದರಾಮಯ್ಯನವ್ರು ಬಂದರೆ ನೀವು ಪಂಚೆ ಉಟ್ಕೊಂಡ್ ಬಂದಿದ್ದೀರಾ, ವಾಪಸ್ ಹೋಗಿ ಅಂತ ಹೇಳ್ತೀರೇನು? ಪಂಚೆ ಅಂತಂದ್ರೆ ನಿಮಗೇನು ಅದೇನು ಬಡತನದ ಸಂಕೇತನಾ? ಪಂಚೆ ಅನ್ನೋದು ಕೇವಲ ಬಡವರು ರೈತರು ಮಾತ್ರ ಉಟ್ಕೋಬೇಕು, ಅಂಥ ರೈತರು ಮಾಲ್ ಒಳಗಡೆ ಕಾಲಿಡಬಾರ್ದು ಅಂತ ಹೇಳೋದಕ್ಕೆ ಬೆಂಗಳೂರು ಈ GT ಮಾಲು, ಈ ಜಾಗ ಏನು ಯಾವುದಕ್ಕಾದ್ರೂ ಬರೆದಿಟ್ಟಿದ್ದೀರೇನು? ಅಥವಾ ಏನು ವಸ್ತ್ರ ಸಂಹಿತೆ ಹಾಕಿದ್ದೀರೇನು? ಇಲ್ಲಿ ಸೀರೆ ಉಟ್ಕೊಂಡೇ ಬರಬೇಕು, ಇಲ್ಲಿ ಪಂಚೆ ಉಟ್ಕೊಂಡು ಬರಬಾರ್ದು, ಇಲ್ಲಿ ಚಡ್ಡಿಗಳನ್ನು ಹಾಕೊಂಡು ಬರಬೇಕು, ಪಂಚೆ ಹಾಕೊಂಡ್ಬಂದ್ರೆ ರೈತನಿಗೆ ನೋ ಎಂಟ್ರಿ ಅಂತ ಹೇಳಿದ್ದಾರೆ ಮಾಲ್ನ ಸಿಬ್ಬಂದಿ. ಮಾಗಡಿ ರಸ್ತೆಯಲ್ಲಿದೆ GT ಮಾಲ್ ಅಂತ, ಅಲ್ಲಿನ ಸಿಬ್ಬಂದಿಯ ದೌರ್ಜನ್ಯ ಇದು. ಪುತ್ರನ ಜೊತೆ ಮಾಲ್ಗೆ ಸಿನಿಮಾ ನೋಡೋದಕ್ಕೆ ರೈತ ಬಂದಿರ್ತಾನೆ, ಪುತ್ರನ ಜೊತೆ ಮಾಲ್ಗೆ ಸಿನಿಮಾ ನೋಡೋದಕ್ಕೆ ದುಡ್ಡು ಕೊಟ್ಟು ಬಂದಿರ್ತಾನೆ. ಹಾವೇರಿಯ ನಾಗರಾಜ್ ಅನ್ನೋ ವ್ಯಕ್ತಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ GT ಮಾಲ್ಗೆ ಬರ್ತಾರೆ. GT ಮಾಲ್ಗೆ ತಂದೆಗೆ ಸಿನಿಮಾ ತೋರಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ರೆ ರೈತರನ್ನ ಒಳಗೆ ಬಿಡೋದಿಲ್ಲ ಸೆಕ್ಯೂರಿಟಿ ಗಾರ್ಡು. ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ, ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಆಕ್ರೋಶ ಜೋರಾಗ್ತಾ ಇದೆ. ಸುಮಾರು ಅರ್ಧ ಗಂಟೆ ಒಳಗಡೆ ಬಿಡದೆ ರೈತನಿಗೆ ಅಪಮಾನ ಮಾಡಲಾಗಿದೆ. ಈ ರೈತ ನಾನು ಫ್ರೀ ಹೋಗಿ ಬರ್ತೀನಿ, ಒಂದು ಸಿನಿಮಾ ನೋಡ್ಕೊಂಡ್ ಬರ್ತೀನಿ, ನನ್ನ ಬಿಡಿ ಅಂತ ಕೇಳಿಲ್ಲ. ಅವರು ಸಿನಿಮಾಗೆ ಟಿಕೆಟ್ ಏನು ತಗೋಬೇಕು ತಗೊಂಡಿದ್ದಾರೆ, ಅಲ್ಲಿ ದುಡ್ಡು ಕೊಟ್ಟೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವ್ರ ಹತ್ರ ಏನು ನಾವು ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀನಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿರೋದಲ್ಲ, ದುಡ್ಡು ಕೊಟ್ಟೇ ಹೋಗ್ತಾ ಇರೋದು. ಪಂಚೆ ಉಟ್ಕೊಂಡು ಬಂದರೆ ಬಿಡೋದಿಲ್ವಂತೆ. ನೋಡೋಣ, ನಾಳೆಯಿಂದ ರೈತರ ಮಕ್ಕಳು, ಅನ್ನದಾತರ ಮಕ್ಕಳು ಪಂಚೆ ಉಟ್ಕೊಂಡು ಮಾಲ್ಗೆ ಹೋಗೋಣ. GT ಮಾಲ್ಗೆ ಬಿಡೋದಿಲ್ಲ ಅಂತಂದರೆ ಯಾಕೆ ಬಿಡಲ್ಲ ನೋಡೇ ಬಿಡೋಣ. ಅನ್ನದಾತರಿಗೆ ಅವಮಾನ ಆಗಿರೋದ್ರ ಬಗ್ಗೆ ಅವ್ರ ಮಗ ಒಂದು ವಿಡಿಯೋ ಮಾಡಿದ್ದಾರೆ ನೋಡಿ. ನಮ್ ತಂದೆ ನಾವು GT ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ. 6 ಗಂಟೆಗೆ ಬಂದಿದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೂ ಸೆಕ್ಯೂರಿಟಿ ಕೇಳಿದ್ರೆ ಅವ್ರು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮ್ಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನ್ ರೈತರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು. ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು. 6 ಗಂಟೆಗೆ ಬಂದಿದ್ದು 6:30 ಒಳಗಡೆ ಹೋಗ್ತಾ ಇದ್ದೆ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್? ಬಂದ್ರಲ್ಲ ಮಾಲಿಗೆ ಪಂಚೆ ಹಾಕೊಂಡ್ಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದ್ರೆ ದೂರದಿಂದ ಬಂದದವಿ ನಾವು ಹೆಂಗ್ ಪಂಚೆ ಹಾಕೊಂಡ್ ಬರೋದಪ್ಪ, ಏನ ಪಂಚೆ ಬಿಟ್ಟು ಬರೋದಕ್ಕತ್ತಿಂದ ನಾವು ಹಳ್ಳಿ ಬಂದಿವಿ ಅಂದ್ರೆ ಇದ್ರೆ ನಮಗೆ ಇದಾಕತಿ. ಅವರು ನೀಟಾಗಿ ಬಂದಿದ್ದಾರೆ, ಪಂಚೆ ಹಾಕೊಂಡಿದ್ದಾರೆ ಅಷ್ಟೇ, ಕ್ಲೀನ್ ಆಗಿಲ್ಲ ಅಂತ ಲೆಕ್ಕ. ನೀಟಾಗಿ ಪಂಚೆ ಹಾಕೊಂಡಿರೋ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತಾ, ಮೆಟ್ರೋದಲ್ಲಿ ನಾವು ಇದನ್ನೇ ನೋಡಿದ್ದೀವಿ, ಈ ಕಥೆ ನೋಡಿದ್ದೀವಿ, ಅದಾದಮೇಲೆ ಮೆಟ್ರೋದಲ್ಲಿ ಆಗಿರೋ ಬದಲಾವಣೆ ನೋಡಿದ್ದೀವಿ. ಮಾಲ್ಸಲ್ಲಿ ಏನಾದರೂ ವಸ್ತ್ರ ಸಂಹಿತೆ, ಇಂಥ ಬಟ್ಟೆಗಳನ್ನೇ ಹಾಕಬೇಕು, ಇಂಥ ಬಟ್ಟೆಗಳನ್ನು ಹಾಕಿದ್ರೆ ಪ್ರವೇಶ ಇಲ್ಲ, ಈ ರೀತಿ ಏನಾದರೂ ಯಾವುದಾದ್ರೂ ಬೆಂಗಳೂರು ಬಿಡಿ ಭಾರತದ ಮಾಲಲ್ಲಿ ಎಲ್ಲಾದರೂ ಇದೆಯಾ? ಇಲ್ಲ ಅಂತಂದ್ರೆ ಈ ಮಾಲ್ಗೆ ಯಾಕಿದು ಹೊಸ ರೂಲು ಅಥವಾ ಏನಿದು ಘಟನೆ ವರ್ಷಿತಾ?
ಎಸ್ ಪ್ರಣೋತ್, ಈಗಾಗಲೇ ಈ ಘಟನೆಯನ್ನು ಒಂದು ನೋಡ್ತಾ ಇದ್ವಿ. ಅಂದರೆ ರೈತನಿಗೆ ಅವಮಾನ ಮಾಡಿರುವಂಥದ್ದು, ಅದು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದಾದಂತಹ GT ಮಾಲ್ನಲ್ಲಿ. ಯಾವ ಮಾಲ್ಗಳಲ್ಲಾದರೂ ಕೂಡ ಬಟ್ಟೆಯನ್ನು ಇದೇ ರೀತಿ ಹಾಕೋಬರಬೇಕು ಅನ್ನುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಈ ಹಿಂದೆ ಕೂಡ ನಾವು ಮೆಟ್ರೋ ಸ್ಟೇಷನಲ್ಲಿ ಓರ್ವ ರೈತನಿಗೆ ಅವಮಾನ ಮಾಡಿದ್ದನ್ನು ಕೂಡ ನೋಡಿದ್ವಿ. ಆದರೆ ಅದರ ಬೆನ್ನಲ್ಲೇ ಈಗ ಮತ್ತೆ ಮಾಲ್ಗಳಲ್ಲಿ ಈ ರೀತಿ ಅವಮಾನಗಳನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಬೇಸರ ಆಗುತ್ತೆ. ಯಾಕಂದರೆ ರೈತ ಬೆಳೆದಂತಹ ದವಸ ಧಾನ್ಯಗಳು ಬೇಕು ತಿನ್ನಲಿಕ್ಕೆ, ಆದರೆ ರೈತ ಬೇಡವಾ ಎಲ್ಲೋ ಒಂದು ಕಡೆ ಅನ್ನುವಂಥದ್ದು. ಯಾಕಂದರೆ ಮಾಲ್ಗಳಿಗೆ ಬರೀ ಹೈಫೈ ಇರುವಂಥವ್ರು, ಫಾಶ್ ಆಗಿ ಬಟ್ಟೆನ ಹಾಕೋ ಬರೋವಂಥವ್ರು, ದುಡ್ಡಿರೋರು ಮಾತ್ರ ಮಾಲಿಗೆ ಎಂಟ್ರಿನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಂದರೆ ಬರೀ ಮಾಲ್ಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಅಪ್ಪ ಮಗ ಜೊತೆಗೆ ಅವರ ಫ್ಯಾಮಿಲಿ ಏನಿತ್ತು, ಆ ಫ್ಯಾಮಿಲಿ ಒಂದು ಮೂವಿಯನ್ನು ನೋಡ್ಲಿಕ್ಕೆ ಬಂದಿರ್ತಾರೆ, ಜೊತೆಗೆ ಟಿಕೆಟ್ ಕೂಡ ಆಲ್ರೆಡಿ ಬುಕ್ ಮಾಡಿರ್ತಾರೆ. ಆ ಒಂದು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನೀವು ಪಂಚೆನ ಹಾಕೊಂಡಿದ್ದೀರಾ, ನೀವು ಶರ್ಟನ್ನು ಹಾಕೊಂಡಿದ್ದೀರಾ, ನಿಮ್ಮ ಬಟ್ಟೆ ಕೊಳಿಯಾಗಿದೆ, ನಾವು ಬಿಡಲ್ಲ, ಹಾಗೆ ಹೀಗೆ ಅನ್ನೋದು ಇದು ನಿಜಕ್ಕೂ ಸರಿಯಲ್ಲ. ಅಂದರೆ ಒಂದು ಕಡೆಯಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಂತಹ ಸಿಬ್ಬಂದಿಗಳಿಗೆ ಒಂದಷ್ಟು ರೂಲ್ಸ್ಗಳನ್ನ ಮಾಲ್ನ ಆಡಳಿತ ಮಂಡಳಿ ಏನಿದೆ ಹೇಳಿರ್ಬೋದು. ಅಂದರೆ ಒಂದಷ್ಟು ಮೆಟೀರಿಯಲ್ಗಳು, ಒಂದಷ್ಟು ಏನು ವಸ್ತುಗಳನ್ನು ಮಾಲ್ ಒಳಗೆ ಬಿಡಬೇಡಿ, ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಅಥವಾ ಕುಡಿದು ಬಂದವ್ರನ್ನ ಬಿಡಬೇಡಿ ಅನ್ನುವಂಥ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆದರೆ ಪಂಚೆನ ಹಾಕೋ ಬಂದಂಥವರು ರೈತರಿಗೆ ಮಾಲ್ ಒಳಗೆ ಬಿಡಬೇಡಿ ಅನ್ನುವಂತಹ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇಲ್ಲ. ಅಥವಾ ಬೆಂಗಳೂರಿನ ಯಾವುದೇ ಮಾಲ್ ಆಗಲಿ, ಈಗಾಗಲೇ ಹೇಳ್ತಿದ್ವಿ, ಬೆಂಗಳೂರು ಮಾತ್ರ ಅಲ್ಲ, ಭಾರತದ ಯಾವುದೇ ಮಾಲ್ ಆದರೂ ಕೂಡ ಈ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಎಲ್ಲೊಂದು ಕಡೆ ಬಟ್ಟೆ ಚೆನ್ನಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೈತರು ಸಾಮಾನ್ಯವಾಗಿ ಗೊತ್ತೇ ಇದೆ, ಹಳ್ಳಿ ಕಡೆಯಿಂದ ಬಂದಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು, ಕೋಟ್ ಬೂಟ್ ಹಾಕ್ಕೊಂಡು ಆರಾಮದಲ್ಲಿ ಏನು ಜಿಗ್ಜಾಗ್ ಆಗಿ ಏನು ಮಾಲಿಗೆ ಬಂದಿರಲ್ಲ. ಪಂಚೆ ಆಗಿರ್ಬೋದು, ಆ ಒಂದು ಹಳ್ಳಿಯ ಕಲ್ಚರ್ ಏನಿರುತ್ತೆ, ಆ ಒಂದು ಕಲ್ಚರನ್ನು ಅವರು ಕೂಡ ಮೇಂಟೈನ್ ಮಾಡ್ತಿರ್ತಾರೆ. ಜೊತೆಗೆ ಅದು ಅವರಿಗೆ ಅಭ್ಯಾಸ, ರೂಢಿ ಆಗೋಗಿರುತ್ತೆ. ಯಾಕಂದರೆ ಆ ದೃಶ್ಯಾವಳಿ ನೋಡ್ತಾ ತಂದೆಗೆ ಸುಮಾರು 60 ವರ್ಷದ ಮೇಲ್ಪಟ್ಟವರು, ಅವರಿಗೆ ನಾವು ಪ್ಯಾಂಟು ಶರ್ಟನ್ನು ಹಾಕ್ಕೊಂಡು ಮಾಲ್ ಒಳಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದ್ರೂ ಅವ್ರು ಬರೋದಿಲ್ಲ. ಹಾಗಾಗಿ ಈ ರೀತಿ ಬಟ್ಟೆಗಳನ್ನು ನೋಡಿ ಯಾರನ್ನು ಕೂಡ ಅಳಿಬಾರ್ದು. ಈಗಾಗಲೇ ಮೆಟ್ರೋದಲ್ಲೂ ಕೂಡ ಇದೇ ರೀತಿ ಘಟನೆಯಾದಂತಹ ಸಂದರ್ಭದಲ್ಲಿ BMRCL ಆಗಿರ್ಬೋದು, ಒಂದಷ್ಟು ಅದಕ್ಕೆ ಬೇಕಾದಂತಹ ಏನು ಅಂದರೆ ಮುಂದಕ್ಕೆ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಮಾಡಬೇಕು, ಯಾರು ಎಂಟ್ರಿ ಆಗಬೇಕು, ಯಾರು ಹೋಗಬೇಕು ಅನ್ನುವಂಥದ್ದನ್ನು ಈಗಾಗಲೇ BMRCL ಆ ಒಂದು ತಪ್ಪನ್ನು ತಿದ್ಕೊಂಡಿದೆ. ಆ ಒಂದು ತಪ್ಪು ಮಾಯದ್ರ ಒಳಗೆ ಈಗ ಬೆಂಗಳೂರಿನ ಮಾಲ್ಗಳಲ್ಲಿ ಇದೇ ರೀತಿ ಒಂದು ತಪ್ಪುಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಬೇಜಾರಾಗುತ್ತೆ. ಬರೀ ರೈತರಿಗೆ ಯಾಕೆ ಇಷ್ಟೊಂದು ಅವಮಾನ ಅನ್ನುವಂಥದ್ದು ಕಾಡ್ತಾ ಇದೆ ಪ್ರಣೋತ್. ಓಕೆ, ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ.